ಇವತ್ತು ನಾನು ಪಡ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಆನಂತರ ಇದು ಒಂದು 4 ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನಿದು ಫ್ರೈ ಮಾಡೋದಿಲ್ಲ, ನೀರಿನ ಅಂಶ ಬತ್ಕೋಬೇಕಷ್ಟೇ. ಸೊ ಪಡ್ಡಿಗೆ ಹಾಕಿದಾಗ ನೀರು ಹೊಡಿಬಾರ್ದಲ್ಲ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಗೆ. ಸೊ ಅದರಿಂದ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಎಣ್ಣೆಲಿ ಹಾಕಿ ನೀರಿನ ಅಂಶ ಹೋಗಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಹಿಂಗನ್ನು ಹಾಕ್ಕೊಳ್ತೇನೆ. ಸೊ ಇವೆಲ್ಲವನ್ನು ಹಾಕಿ 1 ನಿಮಿಷ ಅಷ್ಟೇ, ಜಾಸ್ತಿ ಬೇಕಿಲ್ಲ ಫ್ರೈ ಮಾಡೋದು. 1 ನಿಮಿಷ ಫ್ರೈ ಮಾಡಿ ಆಫ್ ಮಾಡ್ಬೋದು. ಈಗ ಇದಾಗಿದೆ, ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿಗೆ ಪಡ್ ಮಾಡಲಿಕ್ಕೆ ಹಾಕ್ಕೊಳ್ತೀವಲ್ಲ, ಅದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಇದು ಒಗ್ಗರಣೆ ಚೆನ್ನಾಗಿ ತಣ್ಣಗಾಗಿದೆ, ನಾನು ಅದನ್ನು ಪಡ್ಡಿನ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಪಡ್ಡನ್ನು ಹಾಕ್ಕೊಳ್ಬೇಕು. ಪಡ್ಡನ ಹಂಚಲ್ಲಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದು ಒಂದು ಸೈಡು ಬೆಂದಿದೆ. ಈಗ ಇದು 2 ಸೈಡು ಬೆಂದಿದೆ. ಈಗ ಪಡ್ಡು ಇದು ಆಗಿದೆ, ತಕ್ಕೊಳ್ತೀನಿ. ಈಗ ಪಡ್ಡು ರೆಡಿ ಆಗಿದೆ, ಕಾಯಿ ಚಟ್ನಿ ಒಟ್ಟಿಗೆ ಸೇವಿಸಲಿಕ್ಕೆ. ನೀವು ಮನೆಯಲ್ಲಿ ಒಮ್ಮೆ ಹೀಗೆ ಪಡ್ಡನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.